ಮುಂಬೈನ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಫಲಿತಾಂಶ ಪ್ರಕಟ ಆಗಿದೆ. ಸಾಕಷ್ಟು ನಿರೀಕ್ಷೆ ಗೊಂದಲಗಳಿತ್ತು. ಆ ಒಂದು ಫಲಿತಾಂಶ ಬಂದಿರುವಂಥದ್ದು ಈಗ ಮುಂಬೈ ನಗರ ಪಾಲಿಕೆಯ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಹಾಗಾದರೆ ಯಾರ ಪಾಲಿಗೆ ಜಯಲಕ್ಷ್ಮಿ ಒಲಿದಿದ್ದಾಳೆ? ಮುಂಬೈನ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಏನಾಗಿದೆ? ಮುಂಬೈನ ನಗರ ಪಾಲಿಕೆ ಚುನಾವಣೆ ನಡೆದಿದೆಯಲ್ಲ, ಅದರ ಫಲಿತಾಂಶ ಬಂದಿದೆ. ಫಲಿತಾಂಶದಲ್ಲಿ ಯಾರ ಕಡೆಗೆ ಜಯ ಹೋಗಿದೆ? 50ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಬಿಜೆಪಿಯ ಶಿವಸೇನೆ ಮುನ್ನಡೆದಿದೆ. ಬಿಜೆಪಿ ಶಿವಸೇನೆ ಮುಂಬೈ ನಗರದಲ್ಲಿ 52 ವಾರ್ಡ್ಗಳಲ್ಲಿ ಬಿಜೆಪಿ ಶಿವಸೇನೆ ಮುನ್ನಡೆಯನ್ನು ಸಾಧಿಸ್ತಾ ಇವೆ. NCP ಶರದ್ ಬಣ ಏನಿದೆ ಕೇವಲ 31 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದೊಂದು ಐತಿಹಾಸಿಕ ಗೆಲುವು ಅಂತ ಬಿಜೆಪಿ ಹೇಳ್ತಾ ಇದೆ. ನಿರೀಕ್ಷೆಯಲ್ಲಿದೆ ಮುಂಬೈ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ನೋಡಿ, ಬಿಜೆಪಿ ತನ್ನದೇ ಆದಂಥ ರೀತಿಯಲ್ಲಿ ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನು ಮಾಡಿ ಕಣಕ್ಕಿಳಿಯುತ್ತೆ ಚುನಾವಣೆಯಲ್ಲಿ. ಈಗ ಎಲ್ಲ ಕಡೆ ಕೂಡ ಜಯಬೇರಿಯನ್ನು ಬಾರಿಸ್ಕೊಂಡು ಹೋಗ್ತಾ ಇದೆ. 50ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಬಿಜೆಪಿ ಶಿವಸೇನೆ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂಬೈ ನಗರದಲ್ಲಿ 52 ವಾರ್ಡ್ಗಳಲ್ಲಿ ಬಿಜೆಪಿ ಶಿವಸೇನೆ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇನ್ನು NCP ಶರದ್ ಬಣ ಏನಿದೆ ಕೇವಲ 31 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದೊಂದು ಐತಿಹಾಸಿಕ ಗೆಲುವು ಅಂತ ಬಿಜೆಪಿ ಹೇಳ್ತಾ ಇದೆ ಇದೇ ವಿಚಾರವಾಗಿ. ಯಾಕಂದರೆ ಏನಾಗಬಹುದು ಎನ್ನುವಂಥ ಒಂದು ನಿರೀಕ್ಷೆ ಇತ್ತು. ಬಿಜೆಪಿ ಏನಾದರೂ ಸ್ವಲ್ಪ ದೊಡ್ಡ ಮಟ್ಟದ ಕಾಂಪಿಟೇಷನ್ ಕೊಡುತ್ತಾ ಅಂತ ಲೆಕ್ಕಾಚಾರ ಇತ್ತು. ಆದರೆ ಇಲ್ಲ, ಒಂದು ರೀತಿಯಲ್ಲಿ ಕ್ಲೀನಾಗಿ ಗೆಲ್ಲುವಂತಹ ಒಂದು ದಾರಿಯನ್ನು ನೋಡಿಕೊಂಡಂತೆ ಕಾಣ್ತಾ ಇದೆ. ಈಗ ಶಿವಸೇನೆ ಮತ್ತು ಬಿಜೆಪಿ ಇವೆರಡೂ ಕೂಡ ತುಂಬ ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 50ಕ್ಕೂ ಹೆಚ್ಚು ಸ್ಥಾನಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು NCP ಶರದ್ ಬಣ ಎಂದು ಅವರು 31 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಿಜೆಪಿಯವರು ಸಂತಸದಲ್ಲಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಕೂಡ ಅಷ್ಟೇ. ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಅದರ ಒಂದು ಫಲಿತಾಂಶ ಪ್ರಕಟ ಆಗಿದೆ. ಬಿಜೆಪಿಗೆ ಗೆಲುವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. NCP ಒಂದು ಶರದ್ ಬಣ ಏನಿದೆ ಅವರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ವಿಚಾರವಾಗಿ ಮುಂಬೈ ನಗರದಲ್ಲಿ 52 ಏನಿದೆ ವಾರ್ಡ್ಗಳಲ್ಲಿ ಬಿಜೆಪಿ ಶಿವಸೇನೆ ಈಗಾಗಲೇ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂತ ಹೇಳಿದೆ. ಇದು ಮುನ್ನಡೆ ಇರುವಂತಹ ವಿಚಾರ. ಅವರು 50ಕ್ಕಿಂತ ಹೆಚ್ಚಾದರೆ ಇವರು 31 ಸ್ಥಾನಗಳಲ್ಲಿ ಮುನ್ನಡೆ ಅಂತ ಹೇಳ್ತಾಯಿದ್ದಾರೆ. ರಾಜಕೀಯವಾಗಿ ಬೇರೆ ಬೇರೆ ಸುತ್ತುಗಳ ಒಂದು ಕೌಂಟಿಂಗ್ ನಡೆದಾಗ ಬೇರೆ ಬೇರೆ ಬದಲಾವಣೆಗಳು ಆಗುತ್ತೆ. ಇನ್ನು ಎಷ್ಟರಲ್ಲಿ ಮುನ್ನಡೆ, ಎಷ್ಟರಲ್ಲಿ ಹಿನ್ನಡೆ, ಯಾವ ಸ್ಥಾನಗಳಲ್ಲೇ ಖಚಿತವಾದಂತಹ ಒಂದು ಗೆಲುವು, ಇದೆಲ್ಲವೂ ಕೂಡ ಸಾಯಂಕಾಲದಷ್ಟೊತ್ತಿಗೆ ಫಲಿತಾಂಶದ ಒಂದು ಪೂರ್ಣ ಪ್ರಮಾಣ ನಮಗೆ ಕಣ್ಮುಂದೆ ಬಂದು ನಿಲ್ಲುತ್ತೆ. ಯಾರಿಗೆ ಗೆಲುವಾಗುತ್ತೆ, ಯಾರಿಗೆ ಸೋಲಾಗುತ್ತೆ ಅಂತ. ಹೀಗಾಗಿ ಇದೇ ವಿಚಾರವಾಗಿ ಇನ್ನೂ ಕೂಡ ಚರ್ಚೆಗಳಾಗ್ತಾ ಇದೆ. ಆದರೆ ಬಿಜೆಪಿಯ ಕಾರ್ಯಕರ್ತರು, ಬೆಂಬಲಿಗರೆಲ್ಲರೂ ಕೂಡ ಖುಷಿ ಆಗ್ತಾ ಇದ್ದಾರೆ. ಯಾಕಂದರೆ ನಾವು ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದೀವಿ, ಗೆಲುವಿನತ್ತ ಸಾಗ್ತಾ ಇದ್ದೀವಿ, ಗೆಲುವು ನಮಗೆ ಒಲಿಯುವಂತೆ ಕಾಣ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.